ಅತ್ತೆಗೆ ಒಂದು ಕಾಲ, ಸೊಸೆಗೂ ಒಂದು ಕಾಲ. ಹಳೆ ಕಾಲದ ಎಲ್ಲ ಅತ್ತೆಯಂದಿರ ಹಾಗೆ ಶಂಕ್ರಮ್ಮತ್ತೆಗೆ ಬಾಯಿ ತುಂಬ ಮಾತು, ಕೈ ತುಂಬ ಕೆಲಸ. ಗೋವಿಂದ ಎನ್ನುತ್ತಾ ಉದಯರಾಗದೊಂದಿಗೆ ಹೇಳುವಾಗ ಮಾತನಾಡಲು ಆರಂಭಿಸಿದರೆ ಅವರ ಬಾಯಿ ಮುಚ್ಚುವುದು ರಾತ್ರಿ ತಡವಾಗಿ ಮಲಗಿಕೊಂಡಾಗ. ಅದೇ ರಾತ್ರಿ ಮುಸುರೆ ತಿಕ್ಕುವಲ್ಲಿಂದ ತೊಡಗಿ ಊಟದ ಬಟ್ಟಲುಗಳನ್ನು ತೊಳೆದು ಒರೆಸಿಡುವವರೆಗೂ ಕೆಲಸಕ್ಕೆ ಕೊನೆಯಿಲ್ಲ. ಹಾಗಾದರೆ ಮನೆಯಲ್ಲಿ ಸೊಸೆ ಇಲ್ಲವೇ? ಇದ್ದರೆ ಅವಳೇಕೆ ಮನೆ ಕೆಲಸದಲ್ಲಿ ಸಹಕರಿಸುತ್ತಿಲ್ಲ? ಈ ಪ್ರಶ್ನೆಗಳನ್ನು ಕೇಳಬಹುದು. ನಾವಂತೂ ಕೇಳದೇ ಇರುವುದಿಲ್ಲ. ಶಂಕ್ರಮ್ಮತ್ತೆಗೆ ಒಬ್ಬಳು ಸೊಸೆ ಇದ್ದಾಳೆ. ಅವಳು ಪದವೀಧರೆ. ಆದರೂ ಮನೆ ಕೆಲಸಗಳಲ್ಲಿ ಉದಾಸೀನ ಮಾಡುವವಳಲ್ಲ. ಅತ್ತೆಯ ಆದೇಶಗಳನ್ನು ಚಾಚೂ ತಪ್ಪದೆ ಪಾಲಿಸುವ ವಿಧೇಯತೆಯೂ ಅವಳಲ್ಲಿತ್ತು. ಆದರೆ ಎಷ್ಟಾದರೂ ಕಾಲೇಜಿಗೆ ಹೋದವಳು. ಮಡಿ ಗಿಡಿ ಸ್ವಲ್ಪ ಕಡಿಮೆ. ಅತ್ತೆ ಸೊಸೆಯರ ನಡುವೆ ಸ್ವಲ್ಪ ಬಿರುಕು ಮೂಡಲು ಇದೇ ಕಾರಣ. ಶುದ್ಧ ಸಾಲದೆಂದು ಸೊಸೆ ಮಾಡಿದ್ದನ್ನು ಮತ್ತೆ ಮಾಡುವ ಉಸಾಬರಿಗೆ ಅತ್ತೆ ಓದುದ್ದರಿಂದ ಅವರಿಗೆ ದಿನವಿಡೀ ಬಿಡುವಿರದ 108 ಕೆಲಸಗಳು. ಜೊತೆಗೆ ಸೊಸೆಗೂ ಪುರುಸೊತ್ತಿರಲಿಲ್ಲ. ಸಂಪ್ರದಾಯಸ್ಥೆ ಆದದ್ದರಿಂದ ಶಂಕ್ರಮ್ಮತ್ತೆಗೆ ಆಚಾರ ವಿಚಾರಗಳಲ್ಲಿ ನಂಬಿಕೆ ಜಾಸ್ತಿ. ಅವರ ವ್ರತ ನಿಷ್ಠೆ ಅಪಾರ. ಸೋಮವಾರ ಉಪವಾಸ, ಗುರುವಾರ ರಾಯರ ದಿನ, ಶನಿವಾರ ಒಂದೇ ಊಟ, ಮಂಗಳವಾರ ಶುಕ್ರವಾರ ದೇವಿಯ ಉಪಾಸನೆ ಇತ್ಯಾದಿಯಾಗಿ ಪ್ರತಿ ದಿವಸ 2 ಹೊತ್ತು ಸ್ನಾನ, ಜ್ಞಾನ ಪೂಜೆಗಳು ಅಭ್ಯಾಸವಾಗಿ ಹೋಗಿದ್ದವು. ಇನ್ನು ವಾರ್ಷಿಕವಾಗಿ ಬರುವ ಚೌತಿ, ಅಷ್ಟಮಿ, ನವರಾತ್ರಿ, ದೀಪಾವಳಿ, ಯುಗಾದಿ ಉತ್ಸವಗಳು, ತಿಂಗಳಿಗೊಮ್ಮೆ ಬರುವ ಸಂಕಷ್ಟಿ, ಅಮಾವಾಸ್ಯೆ, ಹುಣ್ಣಿಮೆಯ ಸಂಕ್ರಾಂತಿ ಮುಂತಾದವುಗಳಿಗೂ ಶಂಕ್ರಮ್ಮತ್ತೆ ಪ್ರಾಶಸ್ತ್ಯ ಕೊಟ್ಟಿದ್ದರಿಂದ ಕೆಲಸಗಳ ಹೊರೆ ಹೆಚ್ಚಿತ್ತು. ಅಂಗಳಕ್ಕೆ ಸೆಗಣಿ ಸಾರಿಸುವುದರಿಂದ ತೊಡಗಿ ನೆಲ ಒರೆಸುವಿಕೆ, ಪಾತ್ರೆ, ಪೂಜೆ ಸಾಮಗ್ರಿಗಳ ಸ್ವಚ್ಛತೆ, ಹೂ ಕೊಯ್ಯುವಿಕೆ, ಮಾಲೆಯನ್ನು ಪೋಣಿಸುವುದು ಜವಾಬ್ದಾರಿಗಳನ್ನು ಅವರೇ ನೋಡಿಕೊಳ್ಳುತ್ತಿದ್ದರು. ಸೊಸೆಯದು ಎಷ್ಟಾದರೂ ಒಂದು ಬಗೆಯ ಸಹಾಯಕ ಹುದ್ದೆಯಾಗಿತ್ತು. ಇದರಿಂದಾಗಿ ಉಂಟಾದ ಒಂದು ಅವಾಂತರವೇನೆಂದರೆ ಶಂಕ್ರಮ್ಮತ್ತೆಯ ಊಟೋಪಹಾರಗಳಿಗೆ ನಿಯಮಿತವಾದ ಹೊತ್ತು ಇರಲಿಲ್ಲ. ಉಪವಾಸ ದಿನಗಳನ್ನು ಹೊರತುಪಡಿಸಿ ಅವರು ಬೆಳಗಿನ ಉಪಹಾರ ತೆಗೆದುಕೊಳ್ಳುವಾಗ ಉಳಿದವರಿಗೆ ಉಣ್ಣುವ ಹೊತ್ತಾಗುತ್ತಿತ್ತು. ಮೊದಮೊದಲು ಸೊಸೆಯು ಅತ್ತೆ ಬರಲೆಂದೇ ಆಹಾರ ಸೇವನೆಗೆ ಕಾದು ಇರುತ್ತಿದ್ದಳು. ಆದರೆ ಅವರ ಸಮಯದಲ್ಲಿ ತುಂಬ ಏರುಪೇರು ಕಾಣಿಸಿಕೊಂಡಾಗ ಗಂಡನ ಅನುಮತಿ ಪಡೆದು ಮತ್ತು ಅತ್ತೆಯ ಒಪ್ಪಿಗೆ ಸಿಕ್ಕಿದ ನಂತರ ಊಟ ಮಾಡತೊಡಗಿದಳು. ಅತ್ತೆಯ ನಿಯಮ ಮತ್ತೆ ವಿಳಂಬ ಮುಂತಾದವುಗಳ ಬಗೆಗೆ ಸೊಸೆ ಆಗಾಗ ತನ್ನ ಗಂಡನಲ್ಲಿ ದೂರು ಹೇಳಿಕೊಂಡಿದ್ದೂ ಉಂಟು. ಇರಲಿ ಬಿಡು, ನಿನಗೆ ಹಸಿವಾದಾಗ ನೀನು ಊಟ ಮಾಡು, ಅವರ ನಂಬಿಕೆ ಅವರಿಗೆ ಎಂದು ಗಂಡ ಸಮಾಧಾನ ಹೇಳುತ್ತಿದ್ದ. ನಿಷ್ಠೆ ಭಕ್ತಿಗಳಿಂದ ಜೀವನ ನಡೆಸಿದ ಶಂಕ್ರಮ್ಮತ್ತೆಯು ತೀರಿ ಹೋಗಿ 1 ವರ್ಷ ಕಳೆಯಿತು. ಈಗ ಮನೆಯಲ್ಲಿ ಸೊಸೆ ಇದೇ ಕಾರುಬಾರು. ವಿಚಿತ್ರವೆಂದರೆ ಅವಳು ಕೆಲ ದಿನಗಳಿಂದ ದೇವಸ್ಥಾನ ಮಠ ಮಂದಿರಗಳಿಗೆ ತಪ್ಪದೆ ಹೋಗುತ್ತಿದ್ದಾಳೆ. ವಾರದ, ಪಕ್ಷದ, ಮಾಸದ, ವರ್ಷದ ನಾನಾ ವ್ರತ, ಉಪವಾಸ, ಉತ್ಸವಗಳನ್ನು ಚಾಚೂ ತಪ್ಪದೆ ಆಚರಿಸತೊಡಗಿದ್ದಾಳೆ. ಹೊತ್ತು ಹೊತ್ತಿಗೆ ತಿನ್ನುವ ಉಣ್ಣುವ ಅಗತ್ಯದ ಕುರಿತು ಮಾತನಾಡುತ್ತಿದ್ದವಳು ಗಂಡನಿಗೆ ನಿಗದಿತ ವೇಳೆಗೆ ಬಡಿಸುತ್ತಿದ್ದಳು. ಸದ್ಯ ಈ ಸಂಗತಿಗಳನ್ನು ಮರೆತಂತೆ ತೋರುತ್ತಿದೆ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಎನ್ನುವ ಗಾದೆ ಮಾತನ್ನು ಆಕೆಯ ಗಂಡ ಎಷ್ಟೋ ಸಲ ಅವಳಿಗೆ ಹೇಳುತ್ತಿದ್ದ. ಈಗ ಹೇಗೆ ನೀನು ನಮ್ಮ ಅಮ್ಮನ ನೀತಿ ನಿಯಮಗಳನ್ನು ಪಾಲಿಸುತ್ತಿದ್ದೀಯಾ? ಆವಾಗ ಅವರಿಗೆ ಹೇಳುತ್ತಿದ್ದೆಯಲ್ಲ ಎಂದು ಕೇಳಿದ. ಆಗ ಅವಳು, ಅವರು ಹಿರಿಯರು, ಅವರು ಇಷ್ಟೆಲ್ಲ ನಿಯಮಗಳನ್ನು ಪಾಲಿಸುತ್ತಿರುವುದು ನಮ್ಮ ಒಳ್ಳೆಯದಕ್ಕೆ ಎಂಬುದು ಅವರು ತೀರಿ ಹೋದ ಮೇಲೆ ನನಗೆ ಅನಿಸಿತು. ಹಾಗಾಗಿ ನಾನು ಅತ್ತೆ ಪಾಲಿಸುತ್ತಿದ್ದ ನಿಯಮಗಳನ್ನು ನಾನು ಪಾಲನೆ ಮಾಡಿಕೊಂಡು ಬರುತ್ತಿದ್ದೇನೆ ಅಷ್ಟೇ ಎಂದು ತನ್ನ ಗಂಡನಿಗೆ ಹೇಳಿದಳು. ಈ ಕತೆ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.